ಯಾವ ತರ ನೋಟಿಸ್ ಮಾಡ್ತಾರೆ, ಇವಾಗ ಏನ್ ಮಾಡ್ತೀವಿ ಏನ್ ಮಾಡಲ್ಲ, ಪ್ರತಿಯೊಂದು ವಿಷಯದ ಬಗ್ಗೆನೂ ಡೀಪ್ ಆಗಿ ನೋಟಿಸ್ ಮಾಡ್ತಾರೆ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಅವ್ರ ಜೊತೆಗೆ ಯಾವ ತರ ಮಾತಾಡಿರ್ತೀವಿ, ಅವ್ರು ಹೇಳಿರುವಂತ ವಿಷಯಕ್ಕೆ ನಾವು ಯಾವ ತರ ರಿಯಾಕ್ಷನ್ ಕೊಟ್ಟಿರ್ತೀವಿ, ಮಾತಾಡುವಂತ ಶೈಲಿ ಏನು, ಪರ್ಸನ್ ನಮ್ದು ಕ್ಯಾರೆಕ್ಟರ್ ಹೇಗಿದೆ, ಪ್ರತಿಯೊಂದನ್ನು ಅವರು ನೋಟಿಸ್ ಮಾಡಿರ್ತಾರೆ. ಫಸ್ಟ್ ಟೈಮ್ ನಾವು ಅವ್ರಿಗೆ ಮೀಟ್ ಮಾಡಿದಾಗ ಅವರು ಏನೇನು ನೋಡ್ಬಿಟ್ಟು ನಮ್ಮ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಓ, ಈ ಮನುಷ್ಯಗೆ ನಾನು ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಚೆನ್ನಾಗಿ ಮಾತಾಡಿದ್ರು, ನಾನು ಏನೇ ಹೇಳಿದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂತಾರೆ, ನಾನು ನೆಗೆಟಿವ್ ಆಗಿ ಹೇಳಿದ್ರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂತಾರೆ. ನಾನು ಹೋಗಿ ಭೇಟಿ ಮಾಡಿದ ಮೇಲೆ ಅವರು ನನಗೆ ಸ್ವಲ್ಪನೂ ತೊಂದರೆ ಆಗೋ ತರ ನೋಡ್ಕೊಂಡೇ ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಕೇರಿಂಗ್ ಮಾಡಿದ್ರು, ತುಂಬಾ ಒಳ್ಳೆ ಮನುಷ್ಯ ಅಂತ ಅವ್ರ ಮೈಂಡಲ್ಲಿ ಬಿದ್ದಿದೆ ಅಂತ ತಿಳ್ಕೊಳ್ಳಿ. ನಾವು ಅವ್ರಿಗೆ ಯಾವಾಗ ಮೀಟ್ ಮಾಡಿದಾಗ್ಲೂ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಹೋಗಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿರ್ತೀವಿ, ಒಂದು ಒಳ್ಳೆ ಕನ್ವರ್ಸೇಷನ್ ಆಗಿರುತ್ತೆ, ಅವರು ಕೂಡ ಎಂಜಾಯ್ ಮಾಡಿರ್ತಾರೆ. ಇದೇ ಒಂದು 10 ವರ್ಷ ಆಗಿದ್ಮೇಲೂ ಕೂಡ ಅವ್ರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓ, ಏನಪ್ಪ 10 ವರ್ಷ ಆಗಿದ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದ್ದೀರಾ, ಮೊದಲಿನ ತರ ಇಲ್ವೇ ಇಲ್ಲ ಅಂತ ಹೇಳಿ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನು ಹೇಳ್ತಾ ಇರೋದು ರಿಲೇಶನ್ಶಿಪ್ ಬಗ್ಗೆ. ಅದು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ, ನಮ್ಮ ಸರೌಂಡಿಂಗ್ ನಲ್ಲಿ ಇರುವಂತಹ ಜನರು, ಅವರಿಗೂ ನಮ್ಮ ಲೈಫ್ಗೂ ಏನು ಸಂಬಂಧನೇ ಇರೋದಿಲ್ಲ. ಚಿಕ್ಕಾಗೆಲ್ಲ ನಾವು ತುಂಬಾ ಚೆನ್ನಾಗಿ ಮಾತಾಡಿರ್ತೀವಿ, ಎಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇರುತ್ತೆ. ಅವ್ರ ಮನಸ್ಸಲ್ಲೂ ಕೂಡ ನಮ್ಮ ಬಗ್ಗೆ ಒಳ್ಳೇದಿರುತ್ತೆ, ನಮ್ಮ ಮನಸ್ಸಲ್ಲೂ ಕೂಡ ಅವ್ರ ಬಗ್ಗೆ ಒಳ್ಳೇದಿರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಟೈಮ್ ನಲ್ಲಿ ನಾವು ಅವ್ರಿಗೆ ಕೊಡುವಂತ ರಿಯಾಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ, ಅದನ್ನ ತಗೊಂಡ್ಬಿಟ್ಟು ಅವರು ಅನಲೈಸ್ ಮಾಡಿ ನಮ್ಗೆ ನೇರವಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓ, ನಿಮ್ ಮನುಷ್ಯ ಸರಿ ಇಲ್ಲ, ಬದಲಾಗಿದೆಯಾ, ಹಾಗೆ ಹೀಗೆ ಅವರ ಎಕ್ಸ್ಪೆಕ್ಟೇಷನ್ ನಾವು ಹಾರ್ಟ್ ಮಾಡಿದೀವಿ ಅನ್ನೋ ತರ ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನು ಹೇಳ್ತಾ ಇರೋದು ನಮ್ಮ ಫ್ರೆಂಡು ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋರು ಅಲ್ಲ. ಅಂದ್ರೆ ನಾವು ಬೈ ಚಾನ್ಸ್ ಮಿಸ್ ಆಗಿ ಅವ್ರ ಜೊತೆಗೆ ಮೀಟ್ ಮಾಡಿರ್ತೀವಿ, ಹಾಗೆ ಸ್ವಲ್ಪ ಮಿಕ್ಸ್ ಆಗಿರ್ತೀವಿ, ಈಗಾಗೆಲ್ಲ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವಾಗ ಸಿಕ್ಕರು ಕೂಡ ತುಂಬಾ ಚೆನ್ನಾಗಿ ಮಾತಾಡಬೇಕು, ತುಂಬಾ ಕೇರಿಂಗ್ ಮಾಡಬೇಕು, ಒಂದು ಒಳ್ಳೆ ಪಾಸಿಟಿವ್ ಆಂಗಲ್ ಅಲ್ಲಿ ಹೋಗ್ಬೇಕು, ಅವ್ರ ಜೊತೆಗೆ ಕೆಲಸ ಮಾಡುವಾಗ್ಲೂ ಅವ್ರಿಗೆ ಕೋಆಪರೇಟ್ ಮಾಡಬೇಕು. ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಮೊದಲನೇ ಸರಿ ಭೇಟಿ ಮಾಡಿದಾಗ ರಿಯಾಕ್ಷನ್ ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಅವರಿಗೆ ಕೋಪ ಬಂದ್ಬಿಡುತ್ತೆ. ಏನಪ್ಪ ಇವರು ಅದೆಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಹಣ ಗಿಣ ಎಲ್ಲ ತುಂಬಾ ಚೆನ್ನಾಗಿ ಫ್ಲೋ ಆಗೋದು, ಈಗ ಇದಕ್ಕಿದ್ದಾಗೆ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಾವು ಅವ್ರ ಜೊತೆಗೆ ಇರುವಾಗೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದ್ರೆ ಅವರು ನಮ್ಮ ಲೈಫ್ ನಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇರೋದಿಲ್ಲ. ಫಸ್ಟ್ ಟೈಮ್ ನಾವು ಹೋಗಿ ಅವ್ರಿಗೆ ಭೇಟಿ ಮಾಡಿದಾಗ ಅವೆಲ್ಲ ಚೆನ್ನಾಗಿ ಮಾತಾಡೋದಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರ ಜೊತೆನಲ್ಲೂ ನಾವು ಚೆನ್ನಾಗಿರ್ತೀವಿ, ಪ್ರತಿಯೊಬ್ಬರ ಜೊತೆನಲ್ಲೂ ಚೆನ್ನಾಗಿರ್ತಾ ಇರ್ತೀವಿ. ಒಂದು ದಿನ ಯಾವಾಗ ಅವ್ರು ಹೇಳ್ತಾರೆ ನೀವು ಬದಲಾಗಿದ್ದೀರಾ ಅಂತ ಯಾವಾಗ ಹೇಳ್ತಾರೆ, ಅವತ್ತಿನ ದಿನ ನಮ್ಮ ಪರಿಸ್ಥಿತಿ ಸರಿಗಿರೋದಿಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಪರಿಸ್ಥಿತಿ ಸರಿಗಿಲ್ಲ ಅಂದ್ರೆ ನಾವು ಅವ್ರ ಜೊತೆಗೆ ಅದು ಹೇಗೆ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ? ಇದು ಒಂಥರ ಇಲ್ಲಾಜಿಕಲ್ ಅನ್ಸುತ್ತಲ್ಲ. ಲೈಫ್ ನಲ್ಲಿ ಪ್ರಾಬ್ಲಮ್ಗಳು ಇದೆ ಅಂದ್ರೆ ಅವ್ರ ಜೊತೆಗೆ ನಾವು ಖುಷಿಯಿಂದ ಸಂತೋಷದಿಂದ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಅವರನ್ನ ಖುಷಿಯಾಗಿ ಇಡೋದಕ್ಕೆ ಹೇಗೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಒಂದು ತುಂಬಾ ದೊಡ್ಡ ತಪ್ಪು ಮಾಡಿರ್ತೀವಿ. ಏನ್ ಗೊತ್ತಾ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತಾಗ್ಲೂ ಕೂಡ ಅವ್ರ ಜೊತೆನಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಲ್ವಾ, ಅದೇ ನಮ್ಗೆ ಆಗಿರುವಂತ ಪ್ರಾಬ್ಲಮ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೋಗಿ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಅದು ಕೂಡ ತಪ್ಪು. ಅವ್ರ ಜೊತೆಗೆ ನಾವು ನೇರವಾಗಿ ಹೇಳ್ಬೇಕು, ನೋಡಿ ಗುರು ನಾವು ಇರೋದೇ ಹೀಗೆ, ನಮ್ಮ ಲೈಫ್ ಈ ತರ ಇದೆ ಅಂತ ಅವ್ರಿಗೆ ಒಂದು ಮಾತಲ್ಲಿ ಹೇಳ್ಬಿಡ್ಬೇಕು. ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದ್ರೆ ಅದನ್ನು ಅವ್ರು ತುಂಬಾ ರಾಂಗ್ ಆಗಿ ತಗೊಂತಾರೆ. ಈಗ ನಾವು ಒನ್ ಟೈಮ್ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರೆ ಅವ್ರು ಅರ್ಥ ಮಾಡ್ಕೊಂಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಇಲ್ಲ ಅಂದ್ರೆ ಪ್ರತಿದಿನ ನಾವು ಅವ್ರಿಗೆ ಹೇಳ್ತಾ ಕೂತ್ಕೋಬೇಕಾಗುತ್ತೆ. ಅವರು ಪ್ರತಿದಿನ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓ, ಇವತ್ತು ಇವ್ರು ಬರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಅದೇ ಇರುತ್ತೆ. ಅದನ್ನ ಅವರ ಮನಸ್ಸಿಂದ ಅದನ್ನ ತೆಗಿಬೇಕು ಅಂದ್ರೆ ನಾವು ಅವ್ರಿಗೆ ನೇರವಾಗಿ ಹೇಳ್ಬಿಡ್ಬೇಕು, ನಮ್ಮ ಲೈಫ್ ನಲ್ಲಿ ಈ ತರ ಇದೆ, ನಾನು ಸಂತೋಷವಾಗಿ ಮಾತಾಡೋದಕ್ಕಾಗೋದಿಲ್ಲ, ನಿಮ್ಗೆ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಒಂದ್ ಮಾತು ಹೇಳ್ಬಿಟ್ಟು ಅಲ್ಲಿಗೆ ಸೈಲೆಂಟ್ ಆಗ್ಬಿಟ್ರೆ ಆಮೇಲಿಂದ ಅವ್ರ ಮನಸ್ಸಲ್ಲಿ ನೆಗೆಟಿವ್ ಇದ್ರೂ ಇರಲಿ, ನಾವೇನು ಮಾಡೋದಕ್ಕಾಗೋದಿಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನೀವು ಮೊದಲು ನಮ್ಮ ಜೊತೆಗೆ ಹೇಗಿರ ಆ ತರ ಇರಿ ಅಂತ ಹೇಳಿ ಅವರಿಗೆ ಒನ್ ಟೈಮ್ ಹೇಳ್ಬಿಟ್ಟು ನಾವು ಸೈಲೆಂಟ್ ಆಗೋದು ಒಳ್ಳೇದು. ಆಗ ನೋಡಿ ನಮ್ಮ ಲೈಫ್ ನಲ್ಲಿ ಏನೂ ಪ್ರಾಬ್ಲಮ್ಗಳು ಬರೋದಿಲ್ಲ. ಆದ್ರೆ ಅವರಿಗೆ ನಾವು ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಅಲ್ಲೇ ನಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ, ಈಗ ನಾವು ಯಾರ ಜೊತೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಒಂದಲ್ಲ ಒಂದು ವಿಷಯದಲ್ಲಿ ಫಿಕ್ಸ್ ಆಗಿರ್ತೀವಿ. ಕೊನೆಗೆ ನಾವು ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಮಿಸ್ ಮ್ಯಾಚ್ ಬಂದ್ರು ಅವ್ರ ಕಡೆಯಿಂದ ಕೂಡ ಪ್ರಾಬ್ಲಮ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ.
ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಅವ್ರಿಗೆ ನಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತೇಳಿ 1-2 ಮಾತಲ್ಲಿ ಹೇಳಿ ಮುಗಿಸ್ಬಿಡಬೇಕು. ಆಗ ಅವರು ಕೂತ್ಬಿಟ್ಟು ಯೋಚನೆ ಮಾಡ್ತಾರೆ. ಅಂದರೆ ಬೈ ಚಾನ್ಸ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಕೂಡ ಈಗ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಅವ್ರು ಸಿಕ್ಕಾಗೆಲ್ಲ ಪದೇ ಪದೇ ಹೇಳ್ಬಿಡ್ಬೇಕು. ಅವ್ರು ತಿಳ್ಕೊತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಈ ಪ್ರಪಂಚ ನಮ್ಮನ್ನು ಅದೇ ಥರನೇ ನೋಟಿಸ್ ಮಾಡೋದು. ಅಂದರೆ ಈಗ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ನಿಮಗೆ ಪರಿಚಯ ಇರೋರು ಯಾರೋ ಒಬ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್ ಬಗ್ಗೆ ನಾನು ಬಿಲ್ಕುಲ್ ಮಾತಾಡ್ತಾ ಇಲ್ಲ. ನಿಮ್ಗೆ ಪರಿಚಯ ಇರೋರು ಯಾರೋ ಒಬ್ರು ಇದ್ದಾರೆ, ನೀವು ಅವ್ರ ಜೊತೆಗೆ ಮೀಟ್ ಮಾಡ್ತಾ ಇರ್ತೀರ. ಡೈಲಿ ಕನೆಕ್ಷನ್ಸ್ಗಳು ನಡೀತಾ ಇರುತ್ತೆ. ಅಂದರೆ ಡೈಲಿ ಅಂತಲ್ಲ, ಯಾವಾಗಾದ್ರೂ ಒಂದು ದಿವಸ ಮೀಟ್ ಮಾಡ್ತಾ ಇರ್ತೀರ. ಅವ್ರ ಜೊತೆಗೆ ಪ್ರತಿದಿನ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಒಂದು ಟೈಮ್ ಚೆನ್ನಾಗಿರೋದಿಲ್ಲ, ಆಗ ನೀವು ಸರಿ ಇರೋದಿಲ್ಲ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆಗ ನಾವು ಸರಿಗೆ ಅವರಿಗೆ ರಿಯಾಕ್ಷನ್ ಕೊಟ್ಟಿಲ್ಲ ಅಂದರೆ ಅವ್ರು ಅದನ್ನು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟು ನಮ್ಮ ಲೈಫ್ನಲ್ಲಿ ಜಾಸ್ತಿ ಎಫೆಕ್ಟೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಒಂದು ಎಫೆಕ್ಟ್ಗಳು ಬರದೇ ಇರೋ ಥರ ನೋಡ್ಕೋಬೇಕಂದ್ರೆ ಅವ್ರಿಗೆ ನಾವು ನೇರವಾಗಿ ಹೇಳ್ಬಿಡ್ಬೇಕು. ನಮ್ಮ ಲೈಫ್ ಈ ಥರ ಇದೆ, ನಾವು ಈ ಥರ ಇದ್ದೀವಿ ಅಂತ ಒಂದು ಟೈಮ್ ಹೇಳ್ಬಿಟ್ಟು ಅಲ್ಲಿಂದ ಪಕ್ಕಕ್ಕೆ ಸೈಡಿಗೆ ಹೋಗ್ಬಿಟ್ರೆ ಸಾಕು. ಯಾಕೆ ಗೊತ್ತಾ, ನಾವು ಅವ್ರಿಗೆ ಈಗ ಹೇಳಿಲ್ಲ ಅಂದರೆ ಅವರು ಫ್ಯೂಚರಲ್ಲಿ ನಮಗೆ ಪ್ರಾಬ್ಲಮ್ಸ್ಗಳನ್ನ ಮಾಡೇ ಮಾಡ್ತಾರೆ. ಆ ಪ್ರಾಬ್ಲಮ್ಸ್ಗಳನ್ನು ಬರಬಾರ್ದು ಅಂದರೆ ನಾವು ಅವ್ರಿಗೆ ನೇರವಾಗಿ ಹೇಳಿ ಇಟ್ಬಿಡ್ಬೇಕು. ನೋಡಿ ಗುರು, ನಮ್ಮ ಲೈಫ್ ಈ ಥರ ಇದೆ, ನೀವು ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳಿಬಿಟ್ರೆ ಅಲ್ಲಿಗೂ ಮುಂದೆ ಬರುವಂಥ ಪ್ರಾಬ್ಲಮ್ಸ್ಗಳಿಗೂ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆಗ ನಮ್ಮ ಲೈಫ್ನಲ್ಲಿ ನಾವು ಆರಾಮಾಗಿರ್ಬೋದು. ಅಂದರೆ ನನಗನ್ಸುತ್ತೆ ಈ ಪ್ರಪಂಚದಲ್ಲಿರುವಂಥ ಜನರು ಸಿಕ್ಕಾಪಟ್ಟೆ ಡೀಪಾಗಿ ನಮ್ಮನ್ನು ನೋಟಿಸ್ ಮಾಡ್ತಾರೆ. ನಾವು ಯಾವಾಗ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಆ ಒಂದು ನೋಟಿಸ್ ಮಾಡಿಬಿಟ್ಟು ನಮ್ಮಿಂದ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ಸಿಂದ ಆಚೆ ಬರಬೇಕು ಅಂದರೆ ನಾವು ಅವ್ರಿಗೆ ಸತ್ಯ ಹೇಳಬೇಕು. ಅಂದರೆ ಪೂರ್ತಿ ಸತ್ಯ ಅಲ್ಲದೆ ಅವ್ರಿಗೆ ಯಾವ ಥರ ಹೇಳ್ತೀವಿ ಅನ್ನೋದು ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ.